Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಪ್ರಾಬ್ಲಮ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಲೆಟ್ y of x ಈಸ್ ಸೊಲ್ಯೂಷನ್ ಆಫ್ ಎ ಕರ್ವ್ ಆಫ್ ಎ ಡಿಫರೆನ್ಷಿಯಲ್ ಇಕ್ವೇಷನ್ 1 plus x square dy plus y minus tan inverse x dx is equal to 0 and y of 0 is equal to 1, then the value of y of 1 is ಅಂತ ಕೇಳಿದೆ. ಓಕೆನಾ, ಸೊ ಇದು ಆ್ಯಕ್ಚುಲಾಗಿ ಇದು ಯಾವ ಡಿಫರೆನ್ಷಿಯಲ್ ಇಕ್ವೇಷನ್ ಏನು, ಆ್ಯಕ್ಚುಲಿ ಡಿಫರೆನ್ಷಿಯಲ್ ಇಕ್ವೇಷನ್ ಇರೋದು ಮೂರೇ ಕಾನ್ಸೆಪ್ಟ್. ಓಕೆನಾ, ಫಸ್ಟ್ ಓಕೆ ಒಂದು ಕಾನ್ಸೆಪ್ಟ್ ನೋಡೋಣ. ಇದನ್ನು ಅಬ್ಸರ್ವ್ ಮಾಡಿದ ತಕ್ಷಣ ಹೇಳ್ಬೋದು ಇಟ್ ಈಸ್ ಎ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಆ್ಯಕ್ಚುಲಾಗಿ ಇದರಲ್ಲಿ ಕಾನ್ಸೆಪ್ಟ್ ಪ್ರಕಾರ ಡಿಫರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಮೂರು ಇರುತ್ತೆ. ಯಾರ್ಯಾರು? ಒಂದು ವೇರಿಯಬಲ್ ಸಪ್ರಬಲ್ಲು, ಸೆಕೆಂಡ್ ಒನ್ನು ಹೋಮೋಜಿನಿಯಸ್ಸು, ಥರ್ಡ್ ಒನ್ನು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ವೇರಿಯಬಲ್ಸ್ ಪ್ರಾಬ್ಲಮ್ ಅಂದರೆ ವೇರಿಯಬಲ್ಸ್ ನೋಡಿದ ತಕ್ಷಣ ಎಲ್ಲರನ್ನೂ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಅಂದರೆ ಎಕ್ಸ್ ಎಲ್ಲ ಒಂದು ಕಡೆ, ವೈ ಎಲ್ಲ ಒಂದು ಕಡೆ. ಇಲ್ಲಿ ವೈಗೆ ಎಕ್ಸ್ ಮಲ್ಟಿಪ್ಲೈ ಆಗಿದೆ, ಎಕ್ಸ್ ಡಿ ಎಕ್ಸ್ ಅನ್ನೋದು ವೈ ಮತ್ತು ಎಕ್ಸ್ ಇಬ್ರಿಗೂ ಮಲ್ಟಿಪ್ಲೈ ಆಗಿದೆ. ಕರೆಕ್ಟಾ? ಸೊ ವೇರಿಯಬಲ್ಸ್ನ ಸಪ್ರೇಟ್ ಮಾಡೋಕ್ಕಂತೂ ಆಗಲ್ಲ. ಅಲ್ಲಿ ಫಸ್ಟ್ ಒನ್ ರಾಂಗ್. ಸೆಕೆಂಡ್ ಒನ್ ಹೋಮೋಜಿನಿಯಸ್ ಅಂದರೆ ಎಲ್ಲರದ್ದು ಡಿಗ್ರಿ 1 ಇರಬೇಕು. ಇಲ್ಲಿ ಕಾನ್ಸ್ಟೆಂಟ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ, ಇಲ್ಲಿ ವೈ ಪವರ್ 1 ಇದೆ, ಇಲ್ಲಿ ಟ್ಯಾನ್ ಇನ್ವರ್ಸ್ ಪವರ್ 1 ಇದೆ. ಸೊ ಹಂಗಾಗಿ ಹೋಮೋಜಿನಿಯಸ್ ಕೂಡ ಅಲ್ಲ. ಅಲ್ಲಿ ಇವರಿಬ್ಬರು ಅಲ್ಲ ಅಂದರೆ ಉಳಿದಿದ್ದಾರು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆನಾ, ಸೊ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಬ್ಸರ್ವ್ ಮಾಡಿ. ಸೊ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಕಾನ್ಸೆಪ್ಟ್ ಏನು? ಸೊ ಯಾವುದಾದ್ರು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಫಸ್ಟ್ ಫಾರ್ಮ್ಯಾಟಿಂಗ್ ಇರಬೇಕು. dy ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ವಿಚ್ ಈಸ್ ಈಕ್ವಲ್ ಟು ಕ್ಯೂ, ವೇರ್ ಪಿ ಕಮ ಕ್ಯೂ ಇನ್ ಟರ್ಮ್ಸ್ ಆಫ್ ಎಕ್ಸ್. ಓಕೆನಾ, ಸೊ ಅಲ್ಲಿಗೆ ಅಂದರೆ ಇದ್ರ ಮೀನಿಂಗ್ ಏನು? ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದೇ ಒಂದು ವೈ ಇರಬೇಕು, ಉಳಿದಾರೆಲ್ಲ ಎಕ್ಸ್ ಇರಬೇಕು. ಈಗ ಈ ಕ್ವಶನಲ್ಲಿ ಅಬ್ಸರ್ವ್ ಮಾಡಿರಿ, ಈ ಕ್ವಶನಲ್ಲಿ ಇದು ಎಕ್ಸ್ ಟರ್ಮೆ, ಇದು ಒಂದೇ ಒಂದು ವೈ ಟರ್ಮ್, ಉಳಿದಾರೆಲ್ಲ ಏನು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಇದ್ದಾರೆ. ಸೊ ಹಂಗಾಗಿ ಸಿಂಗಲ್ ವೈ ಇತ್ತು ಅಂದರೆ LD. ಓಕೆನಾ, ಶಾರ್ಟಾಗಿ. ನೆಕ್ಸ್ಟ್, ಸೊ ಅಲ್ಲಿಗೆ ಈ ಥರ ಫಾರ್ಮ್ಯಾಟಲ್ಲಿ ಇತ್ತು ಅಂತಂದರೆ ಅವಾಗ ನೆಕ್ಸ್ಟ್ ಏನು ಮಾಡ್ತೀವಿ, ಇದಕ್ಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಕಂಡಿದ್ದೀವಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಆ್ಯಂಡ್ ಇದಕ್ಕೆ ಜನರಲ್ ಸೊಲ್ಯೂಷನ್ ಕಂಡಿದ್ದೀವಿ. ಜನರಲ್ ಸೊಲ್ಯೂಷನ್ ಈಸ್ ಈಕ್ವಲ್ ಟು ಏನು? ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಇದು ಜನರಲ್ ಸೊಲ್ಯೂಷನ್. ಓಕೆನಾ, ಓಕೆ. ನೆಕ್ಸ್ಟ್, ಈಗ ಅಲ್ಲಿ ಕಾನ್ಸೆಪ್ಟ್ ಕಂಪ್ಲೀಟ್ ಆಯಿತಾ? ಇವಾಗ ಕ್ವಶನಿಗೆ ಎಂಟ್ರ್ ಆಗೋದು. ಕ್ವಶನಿಗೆ ಎಂಟ್ರ್ ಆದರೆ ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. ಕ್ವಶನ್ ಏನು? ಕ್ವಶನ್ ಈಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಪ್ಲಸ್ ವೈ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 0. ಕರೆಕ್ಟಾ? ಆ್ಯಂಡ್ ಜೊತೆಗೆ ಏನು ಕೊಟ್ಟಿದ್ದಾನೆ? ವೈ ಆಫ್ 0 ಈಸ್ ಈಕ್ವಲ್ ಟು 1 ಕೊಟ್ಟಿದ್ದಾನೆ. ಅದು ಲಾಸ್ಟಿಗೆ ಯೂಸ್ ಮಾಡ್ಕೊಳ್ಳೋಣ, ಇದು ಎಸ್ಪೆಷಲಿ ಕಾನ್ಸ್ಟೆಂಟ್ ಕಂಡಿಯೋಕ್ಕೋಸ್ಕರ. ದೆನ್ ವೈ ಆಫ್ 1 ಅಂತ ಹೇಳಿದ್ದಾನೆ. ಕರೆಕ್ಟಾ? ಈಗ ಸೊ ಅಲ್ಲಿಗೆ ಈ ಕ್ವಶನ್ ಫಸ್ಟ್ ಏನು ಫಾರ್ಮೆಟ್ ತರಬೇಕು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮೆಟ್ ತರಬೇಕು. ಸೊ ನನಗೆ ಡಿ ವೈ ಬೈ ಡಿ ಎಕ್ಸ್ ಬೇಕು. ಫಸ್ಟ್ ಏನು ಮಾಡ್ತೀನಿ, ಈ ಡಿ ಎಕ್ಸ್ ಇದೆಯಲ್ಲ ಇದನ್ನು ಡಿವೈಡ್ ಬೈ ಡಿ ಎಕ್ಸ್ ಮಾಡಲ. ಡಿವೈಡ್ ಬೈ ಡಿ ಎಕ್ಸ್ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ? ಫಸ್ಟ್ ಡಿವೈಡೆಡ್ ಬೈ ಡಿ ಎಕ್ಸ್. ಅವಾಗ ಏನಾಯ್ತು ಕ್ವಶನ್ನು? 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 0. ಸೊ ಎಲ್ಲರೂ ಡಿ ವೈ ಬೈ ಡಿ ಎಕ್ಸ್ ಅಂತ ಬರ್ಕೊಳ್ಳೋಣ. ಈಗ ಡಿ ವೈ ಬೈ ಡಿ ಎಕ್ಸ್ ಪಕ್ಕದಲ್ಲಿ ಹಿಂಗೆ ಇರಲಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ವಿತ್ ಪ್ಲಸ್ ವೈ, ಇದಿಷ್ಟು ಆ ಕಡೆ ಶಿಫ್ಟ್ ಆದರೆ ಮೈನಸ್, ಆ ಕಡೆ ಹೋದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್. ಕರೆಕ್ಟಾ? ಬಟ್ ನನಗೆ ಡಿ ವೈ ಬೈ ಡಿ ಎಕ್ಸ್ ಕೋಎಫಿಷಿಯಂಟ್ ಸ್ಟಿಲ್ 1 ಇರಬೇಕು. ಅದಕ್ಕೋಸ್ಕರ ಏನು ಮಾಡ್ತೀನಿ? ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅವಾಗ ಏನಾಯ್ತು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಈ ಟರ್ಮ್ಗೂ ಡಿವೈಡ್ ಮಾಡಿದಾಗ ವೈ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಈ ಟರ್ಮಿಗೆ ಕೂಡ ಡಿವೈಡ್ ಮಾಡಿದಾಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇದನ್ನ ಅಬ್ಸರ್ವ್ ಮಾಡಿದಾಗ ದೇರ್ ಫಾರ್ ಇಯರ್ ಪಿ ಈಸ್ ಈಕ್ವಲ್ ಟು ಏನಂತ ಗೊತ್ತಾಯ್ತು ನಮಗೆ? 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು ಏನು ಗೊತ್ತಾಯಿತು? ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟಾ? ಸೊ ಪಿ ಗೊತ್ತು, ಕ್ಯೂ ಗೊತ್ತು. ದೇರ್ ಫೋರ್ ನೆಕ್ಸ್ಟ್ ಏನು ಮಾಡ್ತೀನಿ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಐ ಎಫ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಏನು? ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ವ್ಯಾಲ್ಯೂ ಏನು? 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? ಟ್ಯಾನ್ ಇನ್ವರ್ಸ್ ಎಕ್ಸ್. ಕರೆಕ್ಟಾ? ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್. ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಬೇಕು. ಜನರಲ್ ಸೊಲ್ಯೂಷನ್ ಈಸ್ ಈಕ್ವಲ್ ಟು ಏನು?
y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿನ. ಸೊ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿನ. ಸೊ ಇಲ್ಲೇನು ಮಾಡಲಿ, ನಾನು ಇಲ್ಲಿ ಸಬ್ಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೀನಿ. ಸಬ್ಟ್ಯೂಷನ್ ಪ್ರಕಾರ ಈ ಪಾರ್ಟಲ್ಲಿ ಸಬ್ಟ್ಯೂಷನ್ ಮಾಡ್ಬೋದು. ಪುಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ಆಗ್ಬೋದಾ. ಅವಾಗ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಅಂತ ಫಾರ್ಮ್ ಆಗುತ್ತೆ. ಸೊ ಕ್ವಶನ್ನಾಗ ಇಲ್ಲೆಲ್ಲಿ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂದರೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇವರಿಬ್ಬರು ಸೇರಿ ಡಿ ಟಿಗೆ ಹೋಗುತ್ತೆ, ಟ್ಯಾನ್ ಇನ್ವರ್ಸ್ ಎಲ್ಲ ಟಿಗೆ ಹೋಗುತ್ತೆ. ಕರೆಕ್ಟಾ? ಸೊ ಅಲ್ಲಿ ಕ್ವಶನ್ ಏನಾಯ್ತು ಅಲ್ಲಿಗೆ, ಇದು ಹಿಂಗೆ ಬರ್ಕ ನಾನು y ಈಸ್ ಇಂಟು ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಮೇಲ್ಗಡೆ ಏನಾಯ್ತು ಟಿ ಇ ಪವರ್ ಟಿ ಇದಿಷ್ಟು ಏನು ಕಂಪ್ಲೀಟ್ ಡಿನಾಮಿನೇಟರ್ ಎಲ್ಲ ಕಂಪ್ಲೀಟಾಗಿ ಏನಾಗುತ್ತೆ ಡಿ ಟಿ ಶಿಫ್ಟ್ ಆಯ್ತಾ. ಕರೆಕ್ಟಾ? ಸೊ ಅಲ್ಲಿ ಕ್ವಶನ್ ಏನಾಯ್ತು ಅಲ್ಲಿಗೆ ಟಿ ಇಂಟು ಇ ಪವರ್ ಟಿ ಡಿ ಟಿ. ಕರೆಕ್ಟಾ? ಪ್ಲಸ್ ಸಿ ಲಾಸ್ಟಿಗೆ. ಸೊ ಅಲ್ಲಿಗೆ y ಇಂಟು ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಯು ವಿ ಥರ ಐತೆ ಇದು. ಸೊ ನಮಗೆ ಗೊತ್ತಿರೋ ಪ್ರಕಾರ ಇಂಟಿಗ್ರೇಷನ್ ಆಫ್ ಯು ವಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಇಲ್ಲಿ ಬರೆಯೋಣ. ಇಂಟಿಗ್ರೇಷನ್ ಆಫ್ ಯು ವಿ ಈಸ್ ಈಕ್ವಲ್ ಟು ಏನು ಯು ಇಂಟಿಗ್ರೇಷನ್ ವಿ ಮೈನಸ್ ಇಂಟಿಗ್ರೇಷನ್ ಆಫ್ ಯು ಡ್ಯಾಶ್ ಇಂಟಿಗ್ರೇಷನ್ ವಿ. ಕರೆಕ್ಟಾ? ಸೊ ಅಲ್ಲಿಗೆ ಇದನ್ನೇ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಲ್ಲಿ ಇಂಟಿಗ್ರೇಷನ್ ಆಫ್ ಯು ವಿ ಯು ಅಂದರೆ ಟಿ, ಯಾಕಂದರೆ ಹೈಲೈಟ್ ರೂಲ್ ಪ್ರಕಾರ ಇದು ಯು, ಇದು ಯಾರಿದು ವಿನ. ಹೈಲೈಟ್ ರೂಲ್ ಪ್ರಕಾರ ಇದು ಯು, ಇದು ಯಾರಿದು ವಿ. ಕರೆಕ್ಟಾ? ಸೊ ಅಲ್ಲಿಗೆ ಏನಾಯ್ತು ಅಲ್ಲಿ ಕ್ವಶನು ಯು ಇಂಟಿಗ್ರೇಷನ್ ವಿ, ಯು ಅಂದರೆ ಟಿ ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಡಿ ಟಿ ಮೈನಸ್ ಇಂಟಿಗ್ರೇಷನ್ ಆಫ್ ಯು ಡ್ಯಾಶ್ ಅಂದರೆ ಯು ಡ್ಯಾಶ್ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಟಿ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಡಿ ಟಿ. ಕರೆಕ್ಟಾ? ಹೋಲ್ ಡಿ ಟಿ ಪ್ಲಸ್ ಸಿ. ಸೊ ಅಲ್ಲಿಗೆ ಏನಾಯ್ತು ಕ್ವಶನ್ನು y ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಇಂಟು ಇಂಟಿಗ್ರೇಷನ್ ಆಫ್ ಯು ಪವರ್ ಟಿ ಇಸ್ ಇ ಪವರ್ ಟಿ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಟಿ ಏನು 1 ಇಂಟು ಇಂಟಿಗ್ರೇಷನ್ ಆಫ್ ಯು ಪವರ್ ಟಿ ಇ ಪವರ್ ಟಿ ಡಿ ಟಿ ಪ್ಲಸ್ ಸಿ. ಅಲ್ಲಿ ಕ್ವಶನ್ ಆಯಿತು ಟಿ ಇಂಟು ಇ ಪವರ್ ಟಿ ಮೈನಸ್ ಇಂಟಿಗ್ರೇಷನ್ ಆಫ್ ಯು ಪವರ್ ಟಿ ಇಸ್ ಇ ಪವರ್ ಟಿ ಪ್ಲಸ್ ಸಿ. ಸೊ ಅಲ್ಲಿಗೆ ವೇರ್ ಟಿ ಈಸ್ ಈಕ್ವಲ್ ಟು ಏನು ಟ್ಯಾನ್ ಇನ್ವರ್ಸ್ ಎಕ್ಸ್, ಅಲ್ಲಿ ಸಬ್ಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿಗೆ y ಇಂಟು ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿನ. ಫಸ್ಟ್ ಟೈಮ್ ಮಾಡಿ ಡಿವೈಡ್ ಬೈ ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸಿಂದ ಡಿವೈಡ್ ಮಾಡಿಬಿಡಲ್ಲ. ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಹಿಂಗೆ ಎಲ್ಲ ಕಡೆಗೂ ಹಂಗೆ ಅದೇ ಐತೆ. ಸೊ ಡಿವೈಡ್ ಬೈ ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಲ್ಲಿಗೆ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಇದು ಕ್ಯಾನ್ಸಲ್ ಆಗಿ 1 ಇಲ್ಲಿ ಪ್ಲಸ್ ಸಿ ಡಿವೈಡ್ ಬೈ ಏನು ಬರುತ್ತೆ ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಓಕೆನಾ? ಸಿ ಕಂಡ್ಯಕ್ಕೋಸ್ಕರ ಏನು ಕೊಟ್ಟಿದ್ದಾನೆ, ಸಿ ಕಂಡ್ಯಕ್ಕೋಸ್ಕರ y ಆಫ್ 0 ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಅಲ್ಲಿ y ಆಫ್ 0 ಈಸ್ ಈಕ್ವಲ್ ಟು 1 ಅಂದರೆ ಮೀನಿಂಗ್ ಏನು ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 y ಈಸ್ ಈಕ್ವಲ್ ಟು 1 ಅಂತ ಮೀನಿಂಗ. ಅಲ್ಲಿ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 0 y ಈಸ್ ಈಕ್ವಲ್ ಟು 1. ಅವಾಗ ಏನಾಯ್ತು ಅಲ್ಲಿಗೆ y ಈಸ್ ಈಕ್ವಲ್ ಟು ಎಷ್ಟು 1 ಎಕ್ಸ್ ಈಕ್ವಲ್ ಟು 0 ಟ್ಯಾನ್ ಇನ್ವರ್ಸ್ 0 ಈಸ್ ಈಕ್ವಲ್ ಟು 0 ಮೈನಸ್ 1 ಪ್ಲಸ್ ಸಿ ಡಿವೈಡ್ ಬೈ ಇ ಪವರ್ ಟ್ಯಾನ್ ಇನ್ವರ್ಸ್ 0. ಟ್ಯಾನ್ ಇನ್ವರ್ಸ್ 0 ಏನು 0, ಅಲ್ಲಿಗೆ 1 ಈಸ್ ಈಕ್ವಲ್ ಟು 0 ಮೈನಸ್ 1 ಪ್ಲಸ್ ಸಿ ಡಿವೈಡ್ ಬೈ ಇ ಪವರ್ 0. ಇ ಪವರ್ 0 ನಥಿಂಗ್ ಬಟ್ ಏನು 1. ಅಲ್ಲಿಗೆ ಎಷ್ಟಾದ ಆನ್ಸರು ಸಿ ಈಸ್ ಈಕ್ವಲ್ ಟು 2. ಸಿ ಈಸ್ ಈಕ್ವಲ್ ಟು 2 ತಗೊಂಡು ಕ್ವಶನಿಗೆ ಹಾಕೋಣ. ಕ್ವಶನಿಗೆ ಹಾಕಿದಾಗ ಆವಾಗ ಏನಾಗುತ್ತೆ ಅಲ್ಲಿ ಕ್ವಶನ್ನು ಅಬ್ಸರ್ವ್ ಮಾಡಿರಿ. ಸೊ ಕ್ವಶನ್ ಚೇಂಜಸ್ ಟು ದಿಸ್ ಫಾರ್ಮ್ಯಾಟ್. ಯಾವುದು y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಡಿವೈಡ್ ಬೈ ಸಿ ವ್ಯಾಲ್ಯೂ ಎಷ್ಟು 2 ಡಿವೈಡೆಡ್ ಬೈ ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಈ ಕ್ವಶನಾಗಿ ಏನು ಕೇಳಿದ್ದಾನೆ, ನನಗೆ ಆ್ಯಕ್ಚುಲಿ ಏನು ಬೇಕಾಗಿರೋದು y ಆಫ್ 1 ಬೇಕು. y ಆಫ್ 1 ಬೇಕು ಅಂದರೆ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಅವಾಗ y ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿಗೆ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 1 ಮೈನಸ್ 1 ಪ್ಲಸ್ 2 ಡಿವೈಡೆಡ್ ಬೈ ಇ ಪವರ್ ಟ್ಯಾನ್ ಇನ್ವರ್ಸ್ 1.
tan inverse ಆಫ್ 1 ಇಸ್ ಈಕ್ವಲ್ ಟು ಏನು ಆನ್ಸರು π/4. ಸೊ ಅಲ್ಲಿಗೆ π/4 ಮೈನಸ್ 1 ಪ್ಲಸ್ 2 ಡಿವೈಡೆಡ್ ಬೈ e ಪವರ್ π/4. ಸೊ ದಿಸ್ ಈಸ್ ದ ಆನ್ಸರ್. ಇದಕ್ಕೆ ಓಕೆ π/4 ಮೈನಸ್ 1 2 ಡಿವೈಡ್ ಬೈ e ಪವರ್ π/4 ಎಲ್ಲೈತೆ ಆಪ್ಷನ್ನು? 2 ಡಿವೈಡ್ ಬೈ e ಪವರ್ π/4 ಮೈನಸ್ 1 ವಿಚ್ ಈಸ್ ಫಸ್ಟ್ ಆಪ್ಷನ್. ಕರೆಕ್ಟಾ? ಇದ್ರಾಗ ನೋಡಿದ್ನಾ? ಓಕೆ, ಥ್ಯಾಂಕ್ ಯು.